ಎಲ್ಲ ನನ್ನ ಸಾರ್ವಜನಿಕರಿಗೆ ನಮಸ್ಕಾರಗಳು. ಅದೇ ರೀತಿಯಾಗಿ ತುಂಬಾ ದಿನಗಳ ನಂತರ ಇವತ್ತು ತಾನೇ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಏನೋ ಒಂದು ಸಮಸ್ಯೆಗಳ ಕಾರಣದಿಂದಾಗಿ ವಿಡಿಯೋ ಮಾಡಿರಲಿಲ್ಲ. ಅದಕ್ಕಾಗಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ತಿರ್ತೀನಿ. ಅದೇ ರೀತಿಯಾಗಿ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಈಗಾಗಲೇ ನೀವು ನೋಡಿರ್ಬೋದು, ಬರ ಪರಿಹಾರ ಹಣ ತುಂಬಾ ಜನರಿಗೆ ಬಂದಿಲ್ಲ. ಈಗ ಈಗಾಗಲೇ ಈ ಹಿಂದೆ 2,000 ರೂಪಾಯಿ ಹಣವನ್ನ ಒಮ್ಮೆ ಹಾಕಿದ್ದಾರೆ. ಹಾಕಿದಂತ ಹಣ ಸಹ ಬಂದಿಲ್ಲ. ಅವರೊಂದು ಡೀಟೇಲ್ಸ್ ನ ಯಾವ ರೀತಿಯಾಗಿ ಚೆಕ್ ಮಾಡೋದು ಮತ್ತೆ ಬರುವಂತಹ ಲಿಸ್ಟ್ ಅನ್ನ ಯಾವ ರೀತಿಯಾಗಿ ಚೆಕ್ ಮಾಡೋದಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ 3,545 ಕೋಟಿಯನ್ನ ಈಗ ಬರ ಪರಿಹಾರವನ್ನ ಪಡೆದುಕೊಂಡಂತ ಹಣವನ್ನ ಯಾವಾಗ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರೆ ಅನ್ನೋದನ್ನ ಈಗಾಗಲೇ ತಿಳಿಸಿದ್ದಾರೆ. ಅತಿ ಶೀಘ್ರದಲ್ಲೇ ಬರ ಪರಿಹಾರವನ್ನ ಎಲ್ಲಾ ರೈತರ ಖಾತೆಗೆ ಹಣ ಜಮಾ ಮಾಡ್ತಾರೆ ಅಂತ ಸಹ ತಿಳಿಸಿದ್ರು. ಅದೇ ರೀತಿಯಾಗಿ ಈಗ ಬೆಳೆ ಪರಿಹಾರ ಲಿಸ್ಟ್ ಯಾವ ರೀತಿಯಾಗಿದೆ ಮತ್ತು ಯಾವ ಒಂದು ಖಾತೆಗೆ ನಿಮ್ಮ ಹಣ ಜಮಾ ಆಗುತ್ತೆ, ಯಾವ ಕಾರಣಕ್ಕೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡ್ತಿರ್ಬೋದು, ನ್ಯೂಸ್ ಪೇಪರ್ ಅಲ್ಲಿ ಬಂದಂತ ಮಾಹಿತಿ ಈ ರೀತಿಯಾಗಿದೆ. ಅತಿ ಶೀಘ್ರದಲ್ಲಿಯೇ 2,000 ರೂಪಾಯಿ ಹಣವನ್ನ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಅಂತ ಹೇಳಿ ಹಾಕಿದ್ದಾರೆ. ಅಂದ್ರೆ ಅವರು 2,000 ರೂಪಾಯಿ ಹಣವನ್ನ ನಿಮ್ಮ ಖಾತೆಗೆ ಜಮಾ ಮಾಡೋದಕ್ಕೆ ಈಗ ಎಲೆಕ್ಷನ್ ಇರೋದ್ರಿಂದ ಕಾರಣದಿಂದಾಗಿ ಆ ಹಣವನ್ನ ಜಮಾ ಮಾಡಿಲ್ಲ. ಅತಿ ಬೇಗನೆ ಆ 2,000 ರೂಪಾಯಿ ಹಣವನ್ನ ನಿಮ್ಮ ಕಂತುಗಳ ಮೂಲಕ ಜಮಾ ಮಾಡ್ತಾರೆ ಅಂತ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಷ್ಟೇ, ಇನ್ನು ಮುಂದೆ ಏನಿಲ್ಲ. ಅದೇ ರೀತಿಯಾಗಿ ಈಗ ನಿಮ್ಮ ಲಿಸ್ಟ್ ನ ಯಾವ ರೀತಿಯಾಗಿ ಚೆಕ್ ಮಾಡೋದು ಮತ್ತು ಯಾರೋ ಖಾತೆಗೆ ಹಣ ಜಮಾ ಆಗುತ್ತೆ, ಯಾರೋ ಖಾತೆಗೆ ಹಣ ಜಮಾ ಆಗೋದಿಲ್ಲ ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೇನೆ. ನಿಮ್ಮ ಊರಿನ ಸಂಪೂರ್ಣವಾದ ಲಿಸ್ಟ್ ಪೂರ್ತಿಯಾಗಿ ಬಿಡುಗಡೆ ಆಗಿದೆ. ಆ ಲಿಸ್ಟ್ ನ ನಿಮ್ಮ ಮೊಬೈಲ್ ಅಲ್ಲೇ ಸಹ ಚೆಕ್ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೂ ಸಹ ಮಾಡ್ಕೊಳ್ಬಹುದು, ಡೆಸ್ಕ್ಟಾಪ್ ಇದ್ರೂ ಸಹ ಮಾಡ್ಕೊಳ್ಬಹುದು. ನಿಮ್ಮ ಲಿಸ್ಟ್ ಅನ್ನ ನೀವೇ ಚೆಕ್ ಮಾಡಿಕೊಂಡು ಯಾವಾಗ ಯಾವ ಖಾತೆಗೆ ಹಣ ಜಮಾ ಆಗುತ್ತೆ, ಯಾರೋ ಆಧಾರ್ ಕಾರ್ಡ್ ಲಿಂಕ್ ಇದೆ ಅಂತ ಹೇಳಿ ಸಂಪೂರ್ಣವಾಗಿ ನೀವೇ ನೋಡ್ಕೊಂಡು ನಿಮ್ಮ ಲಿಸ್ಟ್ ನ ನೀವೇ ನೋಡ್ಕೊಂಡು ನಿಮ್ಮ ಖಾತೆಗೆ ಹಣವನ್ನ ಜಮಾ ಮಾಡಿಸ್ಕೊಳ್ಬಹುದು. ಬನ್ನಿ, ಹಾಗಾದ್ರೆ ಅದನ್ನ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲು ಡೈರೆಕ್ಟ್ ಆಗಿ ನಾನು ಡೆಸ್ಕ್ಟಾಪ್ ಮೂಲಕ ಸ್ಕ್ರೀನ್ ಮೇಲೆ ಹಾಕಿ ನಿಮಗೆ ಡೈರೆಕ್ಟ್ ಆಗಿ ತೋರಿಸ್ತಾ ಹೋಗ್ತೇನೆ. ಅದನ್ನ ನೋಡ್ತಾ ನಿಮ್ಮ ಮೊಬೈಲ್ ನಲ್ಲಿ ಸಹ ನೀವು ಚೆಕ್ ಮಾಡ್ಕೊಳ್ಳಿ. ಬನ್ನಿ, ಹಾಗಾದ್ರೆ ಸ್ಕ್ರೀನ್ ಮೇಲೆ ಹೋಗೋಣ. ಈಗ ಸ್ಕ್ರೀನ್ ಮೇಲೆ ಬಂದಿದ್ದೀವಿ. ಸ್ಕ್ರೀನ್ ಬಂದ್ಮೇಲೆ ಇಲ್ಲಿ ನೋಡ್ತಿರ್ಬೋದು, ಪರಿಹಾರ ಪೇಮೆಂಟ್ ಸ್ಟೇಟಸ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ನೀವು ಆ ಥರ ಟೈಪ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ನೋಡ್ತಿರ್ಬೋದು, ಕೆಳಗಡೆ ಇಲ್ಲಿ ಅಂದರೆ ಪರಿಹಾರ ಹಣ ಅಂದರೆ ಪೇಮೆಂಟ್ ಸ್ಟೇಟಸ್ನ ಆಪ್ಷನ್ಸ್ ಇಲ್ಲಿದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು, ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ, ಭೂಮಿ ಆನ್ಲೈನ್ ಪರಿಹಾರ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆದಾಗ ನಾನು ಇಲ್ಲಿ ನಿಮಗೋಸ್ಕರನೇ ಕನ್ನಡದಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಇಲ್ಲಿ ಕನ್ನಡ ಅಂತ ಟೈಪ್ ಮಾಡ್ಕೊಂಡ ಮೇಲೆ ಇಲ್ಲಿ ಕೆಳಗಡೆ ಆಪ್ಷನ್ಸ್ ಕಾಣುತ್ತೆ. ಏನಂತಂದರೆ ವಿಲೇಜ್ ವಿಶ್ ಲಿಸ್ಟ್ ಅಂತೇಳಿ ಆಪ್ಷನ್ ಬರ್ತಿದೆ. ಇಲ್ಲಿ ನೋಡ್ತಿರ್ಬೋದು, ಅದ್ರ ಮೇಲೆ ಬಾಕ್ಸ್ ಕೂಡ ಹಾಕಿ ನಿಮಗೆ ತೋರಿಸ್ತೀನಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಹೋಗ್ತಿದ್ದೀನಿ, ನೋಡ್ತಿರ್ಬೋದು. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು, ಈ ರೀತಿಯಾಗಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯದ ವಿವರಗಳು ಅಂತೇಳಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ತಿರ್ಬೋದು, ಇವತ್ತಾನೇ ಓಪನ್ ಮಾಡಿದ್ದೀನಿ. 8/5/2024ಕ್ಕೆ ಇವತ್ತಾನೇ ಓಪನ್ ಮಾಡಿರೋಂಥದ್ದು. ಇಲ್ಲಿ ನೋಡ್ತಿರ್ಬೋದು, 2023-24ನೇ ಸಾಲಿನ ಬೇಕಾಗಿದೆ. ಇಲ್ಲಿ ಋತುವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದೆ. ಇಲ್ಲಿ ಮುಂಗಾರು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿಪತ್ತಿನ ವಿಧಾನ ಅಂದರೆ ಯಾವ ರೀತಿಯಾಗಿ ನಿಮ್ಮೊಂದು ಹಣ ಬರಬೇಕು ಅಂತ ಕೇಳ್ತಾಯಿದೆ. ಇಲ್ಲಿ ಬರ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಜಿಲ್ಲೆಯನ್ನು ಹಾಕಬೇಕಾಗತ್ತೆ, ಹಾಗೆ ತಾಲೂಕನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ಮ ಹೋಬಳಿಯ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆನಂತರ ನಿಮ್ಮ ವಿಲೇಜ್ನ ಸಹ ನೀವು ಇಲ್ಲಿ ಎಂಟರ್ ಮಾಡಿ ಗೆಟ್ ರಿಪೋರ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾದ್ರೆ ವರದಿ ಪಡೆಯಿರಿ ಅಂತ ಆಪ್ಷನ್ಸ್ ಕಾಣ್ತಿದೆಯಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ನೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದಮೇಲೆ ನಿಮಗೆ ಇಲ್ಲಿ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು, ಇಲ್ಲಿ ಲಿಸ್ಟ್ ಕೂಡ ಎಲ್ಲ ರೀತಿಯ ಲಿಸ್ಟ್ ಸಹ ಬಂತು. ಇಲ್ಲಿ ನೋಡ್ತಿರ್ಬೋದು, ಪೇಮೆಂಟ್ ಫೇಲ್ಡ್ ಕೇಸ್ ಅಂತ ಇದೆ, ಅಂದರೆ ಪಾವತಿ ವಿಫಲ ಪ್ರಕರಣಗಳು ಅಂತೇಳಿ ಆಪ್ಷನ್ಸ್ ಕಾಣ್ತಿದೆ. ಇಲ್ಲಿ ನೀವು ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಂದ್ರೆ ನಿಮ್ಮ ಊರಿನಲ್ಲಿ ಯಾರ್ಯಾರ ಲಿಸ್ಟಿಗೆ ಹಣ ಬರ್ತಾ ಇಲ್ಲ ಅಂಥವರ ಲಿಸ್ಟ್ ಇಲ್ಲಿದೆ. ಹಾಗೆ ಪಕ್ಕದಲ್ಲಿರುವಂಥದ್ದು ಪೇಮೆಂಟ್ ಸಕ್ಸಸ್, ಅಂದರೆ ಯಾರ ಅಕೌಂಟ್ಗೆ ಕಂಟಿನ್ಯೂ ಆಗಿ ಹಣ ಬರ್ತಾ ಇದೆಯೋ ಅವರ ಲಿಸ್ಟ್ ಸಹ ಇಲ್ಲಿ ಇದೆ ಅಂತಲೇ ಹೇಳ್ಬೋದು. ಅಂದರೆ ಈಗ ನಾನು ಫಸ್ಟು ಪೇಮೆಂಟು ಫೇಲ್ಡ್ ಕೇಸ್ ಅಂದರೆ ಪಾವತಿ ವಿಫಲವಾದಂತಹ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಅಂದರೆ ಈಗ ಯಾರ ಲಿಸ್ಟ್ ಇದೆ, ಅಂದರೆ ಯಾರ ಹೆಸರಿನಲ್ಲಿ ಲಿಸ್ಟ್ ಇದೆ, ಅಂದರೆ ಬರದೇ ಇರುವಂತಹ ಹಣ ಲಿಸ್ಟ್ ಯಾವುದವೋ ಅವನ್ನಗಳ ಮಾತ್ರ ನಿಮಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ನೋಡ್ತಿರ್ಬೋದು, ಇಲ್ಲಿ ನಮ್ಮ ವಿಲೇಜಿನಲ್ಲಿ 3 ಜನರಿಗೆ ಹಣ ಬರ್ತಾ ಇಲ್ಲ. ಹಾಗಾಗಿ ಇವರೆಲ್ಲರೂ ಸಹ ನೋಡ್ತಿರ್ಬೋದು, ಆಧಾರ್ ನಾಟ್
ಮ್ಯಾನಿಫೈಡ್ ಟು ಅಕೌಂಟ್ ಅಂತ, ಅಂದರೆ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತೆ, ಮತ್ತು NPCI ಶೇಡಿಂಗ್ ಆಗಿಲ್ಲ ಅಂತೆ, ಸೆಕೆಂಡ್ ಒನ್ನು ತರ್ಡ್ ಒನ್ನು ಆಧಾರ್ ನಾಟ್ ಮ್ಯಾಪ್ಡ್, ಅಂದರೆ ಆಧಾರ್ ಕಾರ್ಡ್ನ ಅವರು ಬ್ಯಾಂಕಿನಲ್ಲಿ ಮ್ಯಾಪ್ಡ್ ಮಾಡಿಸಿದರೆ ಮಾತ್ರ ಒಂದು ಖಾತೆಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಪೇಮೆಂಟ್ ಸ್ಟೇಟಸ್ ಕೇಸ್ ಅಂದರೆ ಸಕ್ಸಸ್ ಆದಂಥ ಒಂದು ಕೇಸ್ಗಳು ಸಹ ಇಲ್ಲಿವೆ. ಯಾರೋ ಒಂದು ಖಾತೆಗೆ ಯಾವ ರೀತಿಯಾಗಿ ಜಮಾ ಆಗ್ತಿದೆ ಮತ್ತು ಎಷ್ಟು ಅಮೌಂಟ್ ಜಮಾ ಆಗಿದೆ ಅಂತ ಸಹ ಕೊಟ್ಟಿದ್ದಾರೆ. 2024/1/2020ನೇ ತಾರೀಕಿಗೆ ತುಂಬ ಜನರಿಗೆ ಒಂದು ಕಂತಿನ ಮೂಲಕ 2,000 ರೂಪಾಯಿ ಹಣ ಈಗಾಗಲೇ ಜಮಾ ಆಗಿದೆ. ಆಗುವಂಥವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಸಹ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನೋಡ್ತಿರ್ಬೋದು ನೀವು ಇಲ್ಲಿ ತುಂಬ ಜನರಿಗೆ ಎಲ್ಲ ರೀತಿಯ ಒಂದು ಹಣ ಜಮಾ ಆಗಿದೆ. ನಿಮ್ಮೊಂದು ಹಣನೂ ಇದೇ ರೀತಿಯಾಗಿ ಜಮಾ ಆಗಿರುತ್ತೆ. ಹೋಗಿ ನಿಮ್ಮೊಂದು ಫೋನಲ್ಲಿ ಇದೇ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಬರದೇ ಇದ್ದರೆ ಏನಾಗಿದೆ ಅಂತ ಹೇಳಿ ನೀವು ಅಲ್ಲಿ ನೋಡ್ಕೊಳ್ಬೋದು. ಫೇಲ್ಡ್ ಒಂದು ಕೇಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಹೆಸರಿತ್ತು ಅಂದರೆ ಏನು ಡೀಟೇಲ್ಸ್ ಅಂದರೆ ಯಾವ ರೀತಿ ಕೇಸ್ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಆ ರೀತಿಯಾಗಿ ಅಲ್ಲಿ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮ್ಯಾಪಿಂಗ್ ಆಗಿಲ್ಲ ಅಂದರೆ ಮ್ಯಾಪಿಂಗ್ ಮಾಡಿಸಿ, ಶೇಡಿಂಗ್ ಆಗಿಲ್ಲ ಅಂದರೆ NPCI ಲಿಂಕ್ ಆಗಿಲ್ಲ ಅಂದರೆ ಲಿಂಕ್ ಮಾಡಿಸ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯಾಗಿ ಮುಂದಿನ ವೀಡಿಯೋ ಬೇಕಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದೆ ಸಂಪೂರ್ಣವಾಗಿ ವಿಡಿಯೋ ಬರ್ತಾ ಇರ್ತವೆ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮೊಂದು ಬರ ಪರಿಹಾರ ಹಣ ಏನಾಗುತ್ತೆ ನೇರವಾಗಿ ನಿಮ್ಮೊಂದು ಖಾತೆಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.